ನಮಸ್ಕಾರ ಮಕ್ಕಳೇ. ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಹೇಗಿದ್ದೀರಾ ಮಕ್ಕಳೇ? ನಿಮ್ಮ ಕ್ಲಾಸ್ ಹೇಗೋಯ್ತು? ಚೆನ್ನಾಗ್ ಹೋಯ್ತಾ? ಎಸ್. ಪೂರ್ತಿ ದಿನ ಯಾವ ರೀತಿ ಕಳೆದ್ರಿ? ಹೌದಾ? ಮಳೆ ಯಾವ ರೀತಿ ಇದೆ ಧಾರವಾಡ ಹುಬ್ಳಿಯಲ್ಲಿ? ಸಿಕ್ಕಾಪಟ್ಟೆ ಇದೆಯಾ? ಹೌದಾ? ಎಸ್, ನಾವು ಕೂಡ ನ್ಯೂಸ್ ಅಲ್ಲಿ ನೋಡ್ತಾ ಇದೀವಿ. ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಮಕ್ಕಳೇ, ಇವತ್ತಿನ ಒಂದು ಕ್ಲಾಸ್ ಕಡೆ ಹೋಗೋಣ. ಸೊ ನಾವು ಯಾವ ಒಂದು ಪಾಠದ ವಿಷಯ ಮೇಲೆ ಈಗಾಗಲೇ ಚರ್ಚೆಯನ್ನ ಆ ಬಹಳಷ್ಟು ಹಂತದವರೆಗೆ ಮುಗಿಸ್ತಾ ಬಂದಿದೀವಿ. ನಮ್ಮ ಒಂದು ಮೊದಲನೇ ಚಾಪ್ಟರ್, ಹೌದಾ? ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು, ಹೌದಾ? ಈ ಒಂದು ಮೊದಲನೇ ಪಾಠದ ಒಂದು ಚಾಪ್ಟರ್ ಏನಿದೆ, ನಮ್ಮ ಒಂದು ಪಾಠ ಏನಿದೆ, ಇದ್ರ ಮೇಲೆ ಈಗಾಗ್ಲೇ ಒಂದಿಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ವಿ, ಹೌದಾ? ದೊಡ್ಡ ಸಂಖ್ಯೆಗಳಂದ್ರೆ ಏನು, ಯಾವ ರೀತಿ ಇರ್ತಾವೆ, ಹೌದಾ? ಇವೆಲ್ಲ ವಿಷಯಗಳನ್ನ ನಾವೇನ್ ಮಾಡಿದ್ವಿ? ಚರ್ಚೆ ಮಾಡ್ತಾ ಇದ್ವಿ, ಹೌದಾ? ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವ್ ಏನನ್ನ ನೋಡೋಣ? ಸೊ ಹಿಂದಿನ ಕ್ಲಾಸ್ ಅಲ್ಲಿ ಮಕ್ಳೇ ನಾವೇನ್ ಮಾಡಿದ್ವಿ? ಅಂತಾರಾಷ್ಟ್ರೀಯ ಪದ್ಧತಿ, ಹೌದಾ? ಅಂತಾರಾಷ್ಟ್ರೀಯ ಪದ್ಧತಿಯ ಪ್ರಕಾರ ಸಂಖ್ಯೆಗಳನ್ನ ಯಾವ ರೀತಿ ಓದ್ತೀವಿ, ಬರಿತೀವಿ ಮತ್ತು ಅದರ ಕೋಷ್ಟಕ, ಇದ್ರ ಮೇಲೆ ಕುರಿತು ನಾವು ಚರ್ಚೆ ಮಾಡಿದ್ವಿ, ಹೌದಾ? ಸೊ ಇವತ್ತು ಏನ್ ಮಾಡೋಣ? ಅಂತಾರಾಷ್ಟ್ರೀಯ ಪದ್ಧತಿ ಮತ್ತು ಭಾರತೀಯ ಪದ್ಧತಿಯ ಮೇಲೆ ಒಂದಿಷ್ಟು ಸಂಖ್ಯೆಗಳನ್ನ ನಾವಿಲ್ಲಿ ಏನ್ ಮಾಡೋಣ? ಸಾಲ್ವ್ ಮಾಡೋಣ, ಒಂದಿಷ್ಟು ಸಂಖ್ಯೆಗಳನ್ನ ಬಿಡಿಸೋಣ. ಓಕೆ? ಎಸ್. ಸೊ ಎಲ್ರಿಗೂ ನನ್ನ ಒಂದು ಸ್ಕ್ರೀನ್ ಅನ್ನ ಶೇರ್ ಮಾಡಿದೀನಿ, ಕಾಣಿಸ್ತಾ ಇದೆಯಾ? ಎಸ್. ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯ ಪ್ರಕಾರ ನಾವ್ ಏನ್ ಮಾಡೋದು ಅಂತಂದ್ರೆ, ಸಂಖ್ಯೆಗಳನ್ನ ಹೋಲಿಸೋಣ. ಓಕೆ? ದೊಡ್ಡದು, ಚಿಕ್ಕದು ಅಥವಾ ಸಮಾನವಾಗಿದೆಯೋ ಅಂತ ಇಲ್ಲಿ ಗುರ್ತಾ ಹಿಡಿಲಿಕ್ಕೆ ಪ್ರಯತ್ನ ಮಾಡೋಣಂತೆ. ಓಕೆ? ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಗಳ ಪ್ರಕಾರ 30,000 3,00,000. ಇದ್ರ ಒಳಗಡೆ ನೀವು ಯಾವ ಚಿಹ್ನೆ ಹಾಕ್ತೀರಾ ಮಕ್ಳೇ? ದೊಡ್ಡ ಚಿಹ್ನೆ ಅಥವಾ ಚಿಕ್ಕದಾಗಿರೋ ಚಿಹ್ನೆ ಅಥವಾ ಸಮಾನವಾಗಿರೋ ಒಂದು ಚಿಹ್ನೆ? ಗ್ರೇಟರ್ ದೆನ್ ಸಿಂಬಾಲ್, ಲೆಸ್ ದೆನ್ ಸಿಂಬಾಲ್ ಅಥವಾ ಈಕ್ವಲ್ ಟು ಸಿಂಬಾಲ್, ಯಾವ್ದನ್ನ ಹಾಕ್ತೀರಾ? ಹೇಳ್ಬೋದಾ ಯಾರಾದ್ರೂ? ಯಾವ ಒಂದು ಸಿಂಬಾಲ್ ಅನ್ನ ಹಾಕ್ತೀರಾ ನೀವು? ಸೊ ಇದನ್ನ ಮೊದ್ಲಿಗೆ ನೀವು ಇದು ನಾವು ಏನ್ ಮಾಡಿದೀವಿ? ಅಕ್ಷರಗಳಲ್ಲಿ ಬರ್ದಿದೀವಿ ಮಕ್ಳೇ. ಇದನ್ನ ನೀವ್ ಏನ್ ಮಾಡ್ರಿ? ಸಂಖ್ಯೆಗಳಲ್ಲಿ ಬರ್ದ್ಕೊಳ್ರಿ. 30,000 ಮತ್ತೊಂದ್ ಕಡೆ 3,00,000, ಎರಡೂ ಕೂಡ ಯಾವ ಪದ್ಧತಿಯ ಪ್ರಕಾರ ಇದಾವೆ? ಮೊದ್ಲಿಗೆ ಸಂಖ್ಯೆದಲ್ಲಿ ಬರ್ಕೊಂಡು, ಎರಡನೇದಾಗಿ ಏನ್ ಗುರ್ತಾ ಹಿಡಿಬೇಕು ಅಂದ್ರೆ, ಎರಡೂ ಸಂಖ್ಯೆ ಯಾವ ಪದ್ಧತಿಯ ಪ್ರಕಾರ ಇದಾವೆ. 30,000 ಎದ್ರಲ್ಲಿ ಬರುತ್ತೆ? ಭಾರತೀಯ ಪದ್ಧತಿ, ಹೌದಾ? ಭಾರತೀಯ ಸ್ಥಾನ ಬೆಲೆ ಪದ್ಧತಿಯ ಪ್ರಕಾರ ಬರುತ್ತೆ. 3,00,000 ಕೂಡ ಭಾರತದ ಒಂದು ಸ್ಥಾನ ಬೆಲೆಯ ಪ್ರಕಾರ ಬರುತ್ತೆ. ಸೊ ಎರಡೂ ಕೂಡ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಪ್ರಕಾರನೇ ಇದೆ, ಹೌದಾ? ಹಾಗಾದ್ರೆ ಈಗ ಸಿಂಬಾಲ್ ಯಾವ ರೀತಿ ಬರುತ್ತೆ? ಸ್ವಲ್ಪ ನೀವು ಏನ್ ಮಾಡ್ಬೇಕು? ಗಮನ ಹರಿಸ್ಬೇಕು. ಮಾಡಿದ್ರಾ ಸಾಲ್ವ್? ಸೊ ನೋಡೋಣವಾ? 30,000 ಇದಕ್ಕೆ ಏನಂತ ಕರಿತೀವಿ? 30,000. ಇದನ್ನ ನೀವು ಸಂಖ್ಯೆಗಳಲ್ಲಿ ಈ ರೂಪ ಬರೀತೀರಿ. ನಂತರ 3,00,000, ಹೌದಾ? ಯಾವ ಚಿಹ್ನೆ ಬರುತ್ತೆ? ಲೆಸ್ ದೆನ್, ಕಮ್ಮಿ ಇರೋ ಒಂದು ಚಿಹ್ನೆ, ಹೌದಾ? ಹೌದಾ? ಅರ್ಥ ಆಗ್ತಾ ಇದೆಯಾ? ಏಕಂದ್ರೆ ಇಲ್ಲಿ ನೀವು ನಮ್ಮ ಒಂದು ಕೋಷ್ಟಕ ಕಡೆ ಗಮನ ಹರಿಸೋಣಂತೆ. ಭಾರತೀಯ ಪದ್ಧತಿಯ ಪ್ರಕಾರ ಇರುವಂತಹ ಸ್ಥಾನ ಬೆಲೆ ಕೋಷ್ಟಕ ನೀವು ಸ್ವಲ್ಪ ನೆನಪಿಸಿಕೊಂಡಾಗ ಮೊದ್ಲಿಗೆ ಏನ್ ಬರುತ್ತೆ? ಇಲ್ಲೇ ಓದ್ತೀನಿ ನೋಡಿ. ಮೊದ್ಲಿಗೆ ಏನ್ ಬರುತ್ತೆ? ಬಿಡಿ ಸ್ಥಾನ, ಈ 0 ಇರೋದು ಬಿಡಿ ಸ್ಥಾನ. ನಂತರ 10ರ ಸ್ಥಾನ, ನಂತರ 100ರ ಸ್ಥಾನ, ಆಮೇಲೆ 1000, 10,000, ಹೌದಾ? ಇಲ್ಲಿ ನೋಡಿ, ಬಿಡಿ, 10, 100, 1000, 10,000 ನಂತರ ಏನ್ ಬರುತ್ತೆ? ಲಕ್ಷ ಬರುತ್ತೆ, 1,00,000 ಬರುತ್ತೆ, ಹೌದೋ ಇಲ್ವೋ? ಹಾಗಾಗಿ 30,000 ಏನಾಯ್ತು? 3,00,000ಕ್ಕಿಂತ ಚಿಕ್ಕದಾಗಿರುವಂತ ಒಂದು ಸಂಖ್ಯೆ ಅಂತ ಹೇಳ್ತೀವಿ ನಾವು. ಸೊ ಅದಕ್ಕಾಗಿ ಈ ಒಂದು ಸಿಂಬಾಲ್ ಅನ್ನ ಬಳಸ್ತೀವಿ. ಓಕೆ? ಎಸ್. 500 ಲಕ್ಷ, 5 ಮಿಲಿಯನ್. ಗಮನ ಹರಿಸ್ಬೇಕು ಎಲ್ರು. 500 ಲಕ್ಷ ಮತ್ತು 5 ಮಿಲಿಯನ್. ಯಾವ್ದು ಚಿಹ್ನೆ ಇಲ್ಲಿ ನೀವು ಹಾಕ್ತೀರಿ? ಯಾವ ಸಂಖ್ಯೆ ದೊಡ್ಡದಾಗಿದೆ ಅಥವಾ ಚಿಕ್ಕದಾಗಿದೆ? ಮೊದ್ಲಿಗೆ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಕೊಟ್ಟಿರುವಂತಹ ಸಂಖ್ಯೆಗಳ ಅಕ್ಷರ ರೂಪದಲ್ಲಿದೆ, ಇದನ್ನ ನೀವೇನ್ ಮಾಡ್ರಿ? ಸಂಖ್ಯೆ ರೂಪದಲ್ಲಿ
ಅಂಕಿಗಳ ರೂಪದಲ್ಲಿ ಬರ್ತ್ಕೊಳ್ರಿ. 500 ಲಕ್ಷ ಅಂಕಿಗಳಲ್ಲಿ ಯಾವ ರೀತಿ ಬರ್ತಾವೆ, 5 ಮಿಲಿಯನ್ ಅಂಕಿಗಳ ರೂಪದಲ್ಲಿ ಯಾವ ರೀತಿ ಬರ್ತಾವೆ. ತದನಂತರ ಕೊಟ್ಟಿರುವಂತಹ ಸಂಖ್ಯೆಗಳು ಯಾವ ಪದ್ಧತಿಯ ಪ್ರಕಾರ ಇದೆ, ಅಂತಾರಾಷ್ಟ್ರೀಯ ಪದ್ಧತಿ ಅಥವಾ ಭಾರತೀಯ ಸ್ಥಾನ ಬೆಲೆ ಪದ್ಧತಿ. ನಂತರ ನಿಮ್ಗೆ ಸರಳವಾಗಿ ಏನಾಗುತ್ತೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಚಿಹ್ನೆ ಹಾಕ್ಬೇಕು ಅಂತ. ಸೊ ಗಮನಿಸಿ ಮಕ್ಳೇ, ದಯವಿಟ್ಟು. ಮಾಡಿದ್ರಾ? ಎಸ್. ಸೊ 500 ಲಕ್ಷ ಅಂದ್ರೆ ಏನು? 500 ಲಕ್ಷ ಎದರಲ್ಲಿ ಬರುತ್ತೆ? 500 ಲ್ಯಾಕ್ಸ್ ಅಂತ ಕರಿತೀವಿ ನಾವು. ಯಾವೊಂದು ಪದ್ಧತಿಯಲ್ಲಿ ಬರುತ್ತೆ, ಭಾರತ ಪದ್ಧತಿ ಅಥವಾ ಅಂತಾರಾಷ್ಟ್ರೀಯ ಪದ್ಧತಿ? 500 ಲಕ್ಷ ಬರೋದು ಎಲ್ಲಿ ಮಕ್ಳೇ? ಹೌದಾ, ಹೇಳ್ಬೋದಾ? ಲಕ್ಷ ಅನ್ನೋದು ಯಾವ ಪದ್ಧತಿಯಲ್ಲಿರುತ್ತೆ? ಅದು ಒಂದು ಭಾರತದ ಪದ್ಧತಿಯಲ್ಲಿದೆ. ಹೌದಾ, 500 ಲಕ್ಷ ಅಂತ ಹೇಳ್ತೀವಿ ನಾವು. ಆದ್ರೆ 500 ಲಕ್ಷ ಸಂಖ್ಯೆ ಅದು ಏನಾಗುತ್ತೆ, 10 ಲಕ್ಷಕ್ಕೆ ನಮ್ಮ ಸ್ಥಾನ ಬೆಲೆ ಮುಗಿದ್ಬಿಡುತ್ತೆ. ಹೌದಾ, ಭಾರತ ಪದ್ಧತಿಯಲ್ಲಿ ಲಕ್ಷ ಅನ್ನೋದು ಒಂದು ಭಾರತ ಪದ್ಧತಿಯಲ್ಲಿ ಬಳಸುವಂತ ಶಬ್ದ. ಆದ್ರೆ 500 ಲಕ್ಷ ಏನಿದೆ, ಭಾರತದ ಪದ್ಧತಿಯಲ್ಲಿ ಸ್ಥಾನ ಬೆಲೆಯಲ್ಲಿ 500 ಲಕ್ಷ ಇಲ್ವೇ ಇಲ್ಲ. 10 ಲಕ್ಷಕ್ಕೆ ಮುಗಿದ್ಬಿಡ್ತಾವೆ ಲಕ್ಷ. ತದನಂತರ ಬರೋದೇ ಕೋಟಿ. ಹೌದಾ? ಎಸ್. ಈ ರೀತಿ ನೀವು ಕನ್ಫ್ಯೂಸ್ ಆಗ್ಬೇಡಿ. 50 ಲಕ್ಷ ನಂತರ 500 ಲಕ್ಷ. 500 ಲಕ್ಷ ಅಂದ್ರೆ ಏನಾಯ್ತು? 5 ಕೋಟಿ ಆಯ್ತು ಮಕ್ಳೇ. ಏನಾಯ್ತು? 5 ಕೋಟಿ. ಯಾಕಂದ್ರೆ ನೀವು ಭಾರತದ ಸ್ಥಾನ ಬೆಲೆ ಕೋಷ್ಟಕವನ್ನ ಗಮನಿಸಿದ್ರೆ 10 ಲಕ್ಷದ ನಂತರ ಬರುತ್ತೆ 100 ಕೋಟಿ. ಸಾರಿ, 10 ಲಕ್ಷದ ನಂತರ ಏನ್ ಬರುತ್ತೆ? 1 ಕೋಟಿ ಬರುತ್ತೆ ಮಕ್ಳೇ. ಹೌದಾ? 1 ಕೋಟಿ ಬರುತ್ತೆ. ಹೌದಾ ಇಲ್ವೋ? ಅದು ಆಕ್ಚುಲ್ ಆಗಿರೋದು. ನಾವು ಅದನ್ನ ಲಕ್ಷ ರೂಪದಲ್ಲಿ ಬರೆದ್ರೆ ಅದು ಏನಾಗುತ್ತೆ? 500 ಲಕ್ಷ ಆಗುತ್ತೆ ಮಕ್ಳೇ. ಅರ್ಥ ಆಗ್ಲಿಕ್ಕತ್ತದ? ಎಸ್. ಸೊ 500 ಲಕ್ಷ ನೀವು ಈ ರೀತಿ 5 ಕೋಟಿ ಅಂತ ಅದರ ಆಕ್ಚುಲ್ ಆಗಿರುವಂತ ಒಂದು ಮೌಲ್ಯ. ಸೊ ಇಲ್ಲಿ ನೀವು ಕನ್ಫ್ಯೂಷನ್ ಆಗ್ಬಾರ್ದು ಮಕ್ಳೇ. ಕೆಳಗಡೆ ಏನಿದೆ? 50 ಲಕ್ಷ ಇದೆ. ಸೊ ಯಾವ್ದು ದೊಡ್ಡದಾಯ್ತು? 5 ಕೋಟಿ ಅಥವಾ 500 ಲಕ್ಷ ಏನಾಯ್ತು? 50 ಲಕ್ಷಗಿಂತ ಏನಾಯ್ತು? ದೊಡ್ಡದಾಯ್ತು. ಹೌದೋ ಇಲ್ವೋ? ಎಸ್. ಆಮ್ ಐ ಕರೆಕ್ಟ್? ಹೌದಾ? ಯಾಕೆ ಅಂದ್ರೆ ನೋಡಿ ಇಲ್ಲಿ ಇದು ಬಿಡಿ ಸ್ಥಾನ, ನಂತರ 10, 100, 1000, 10,000, ಲಕ್ಷ, 10 ಲಕ್ಷ. ಸೊ 50 ಲಕ್ಷ ಇರೋದು ಏನು ಎಲ್ಲಿಗೆ ಮುಕ್ತಾಯ ಆಗುತ್ತೆ? 10 ಲಕ್ಷ ಸ್ಥಾನಕ್ಕೆ ಮುಕ್ತಾಯ ಆಗುತ್ತೆ. ತದನಂತರ ಬರೋದು ಕೋಟಿ. ಅರ್ಥ ಆಯ್ತಾ? ಹಾಗಾಗಿ 500 ಲಕ್ಷ ಅಥವಾ 5 ಕೋಟಿ ಏನಾಯ್ತು? 50 ಲಕ್ಷಕ್ಕಿಂತ ದೊಡ್ಡದಾಯ್ತು ಮಕ್ಳೇ. ಓಕೆ. 800,000 ನಂತರ 8 ಮಿಲಿಯನ್ ಕೊಟ್ಟಿದ್ದಾರೆ. 800,000 ನಂತರ 8 ಮಿಲಿಯನ್. ಇದ್ರೊಳಗಡೆನೂ ಕೂಡ ನಿಮ್ಗೆ ಒಂಚೂರು ಕನ್ಫ್ಯೂಷನ್ ಆಗ್ಬೋದು, ಆದ್ರೆ ದಯವಿಟ್ಟು ಮಾಡ್ಕೋಬೇಡಿ. 800,000 ಮತ್ತು 8 ಮಿಲಿಯನ್. ಸೊ ಇದು ಯಾವ ಪದ್ಧತಿಯ ಪ್ರಕಾರ ಇದೆ? ಅಂತಾರಾಷ್ಟ್ರೀಯ ಪದ್ಧತಿಯ ಪ್ರಕಾರ ಇದೆ ಮಕ್ಳೇ. ಹೌದಾ? ಯಾಕಂದ್ರೆ 800,000 ಏನಿದೆ ಭಾರತ ಪದ್ಧತಿಯಲ್ಲಿ ಬರೋದಿಲ್ಲ. ಹೌದಾ? ಸೊ ನೋಡೋಣ. 800,000 ಅಂದ್ರೆ ಏನು? 800,000 ಅಂದ್ರೆ 8 ಲಕ್ಷ ಆಯ್ತು ಮಕ್ಳೇ. 800,000 ಅಂದ್ರೆ ಏನಾಯ್ತು? 8 ಲಕ್ಷ. ನಂತರ ಏನಿದೆ ಇದು? 8 ಮಿಲಿಯನ್ ಅಂತ ಕೊಟ್ಟಿದ್ದಾರೆ. 8 ಮಿಲಿಯನ್ ಅಂದ್ರೆ ಏನು? 8 ಮಿಲಿಯನ್ ಅಂತಂದ್ರೆ 80 ಲಕ್ಷ ಅಂತ ಅರ್ಥ. ಯಾಕಂದ್ರೆ 1 ಮಿಲಿಯನ್ ಮೌಲ್ಯ ಭಾರತದ ಪದ್ಧತಿಯಲ್ಲಿ ಎಷ್ಟಾಗುತ್ತೆ? 10 ಲಕ್ಷ ಆಗುತ್ತೆ. ಹಾಗಾಗಿ 8 ಮಿಲಿಯನ್ ಅಂತಂದ್ರೆ 1 ಮಿಲಿಯನ್ ಇಸ್ ಈಕ್ವಲ್ ಟು 10 ಲಕ್ಷ. ಸೊ 8 ಮಿಲಿಯನ್ ಅಂದ್ರೆ 8 ಇಂಟು 10 ಲಕ್ಷ ಮಾಡಿದ್ರೆ ಎಷ್ಟಾಗುತ್ತೆ? 80 ಲಕ್ಷ ಬರುತ್ತೆ. 80 ಲ್ಯಾಕ್ಸ್ ಬರುತ್ತೆ ಮಕ್ಳೇ. ಸೊ ಇಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂತಂತಂದ್ರೆ, ನೀವು ಡೈರೆಕ್ಟ್ಲಿ ಅಂತಾರಾಷ್ಟ್ರೀಯ ಪದ್ಧತಿಯ ಪ್ರಕಾರನು ನೀವ್ ಏನ್ ಮಾಡ್ಬೋದು? ಚಿಹ್ನೆಯನ್ನ ಹಾಕ್ಬಿಡ್ಬೋದು. ಆದ್ರೆ ನಾವಿಲ್ಲಿ ಏನ್ ಮಾಡಿದ್ವಿ ಅಂದ್ರೆ, ನಿಮ್ಗೆ ನಾವು ನಮ್ಮ ದಿನನಿತ್ಯ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಾಗಿರ್ಬೋದು, ಅಥವಾ ಜೀವನದಲ್ಲಿ ನಾವ್ ಏನ್ ಮಾಡ್ತೀವಿ, ಅಂತಾರಾಷ್ಟ್ರೀಯ ಪದ್ಧತಿಗಿಂತ ಹೆಚ್ಚು ನಾವು ನಮ್ಮ ಒಂದು ಭಾರತದ
ಸ್ಥಾನ ಬೆಲೆ ಪದ್ಧತಿಯನ್ನ ಜಾಸ್ತಿ ಬಳಸ್ತೀವಿ. ಹಾಗಾಗಿ ನಾ ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ ಭಾರತದ ಸ್ಥಾನ ಬೆಲೆ ಪ್ರಕಾರ ನಾನು ಇಲ್ಲಿ ಏನ್ ಮಾಡಿದೀನಿ, ಅವನ್ನ ಕನ್ವರ್ಟ್ ಮಾಡಿದೀನಿ, ಕೊಟ್ಟಿರುವಂತ ಸಂಖ್ಯೆಗಳನ್ನ ಕನ್ವರ್ಟ್ ಮಾಡಿದೀನಿ. ಓಕೆ. ಸೊ 800,000 ಭಾರತದ ಪದ್ಧತಿ ಪ್ರಕಾರ ಏನಾಗುತ್ತೆ, 8 ಲಕ್ಷ ಆಗುತ್ತೆ. ನಂತರ 8 ಮಿಲಿಯನ್ ಅಂದ್ರೆ ಏನಾಯ್ತು, 80 ಲಕ್ಷ ಆಯ್ತು. ಸೊ 8 ಲಕ್ಷ ಏನಾಗಿದೆ, ಕಡಿಮೆ ಇರುವಂತಹ ಒಂದು ಚಿಹ್ನೆ ಇಲ್ಲಿ ನೋಡಬಹುದು. 8 ಲಕ್ಷ ಏನಾಗಿದೆ, 80 ಲಕ್ಷಕ್ಕಿಂತ ಕಡಿಮೆ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಓಕೆ. 10 ಲಕ್ಷ ನಂತರ 1 ಮಿಲಿಯನ್ ಯಾವ ಚಿಹ್ನೆ ಬರುತ್ತೆ, 10 ಲಕ್ಷ ಮತ್ತು 1 ಮಿಲಿಯನ್. 10 ಲಕ್ಷ ಭಾರತದ ಪದ್ಧತಿಯ ಪ್ರಕಾರ ಇರುವಂತಹ ಒಂದು ಬೆಲೆ. 1 ಮಿಲಿಯನ್ ಅಂತಾರಾಷ್ಟ್ರೀಯ ಪದ್ಧತಿಯ ಪ್ರಕಾರ ಇರುವಂತಹ ಬೆಲೆ. ಸೊ ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ 10 ಲಕ್ಷ ನಾವ್ ಈ ರೀತಿ ಬರಿತೀವಿ. 1 ಮಿಲಿಯನದ ಮೌಲ್ಯ ಏನು, 1 ಮಿಲಿಯನದ ಮೌಲ್ಯ 10 ಲಕ್ಷ ಆಗಿದೆ ಮಕ್ಕಳೇ. ಹೌದಾ ಇಲ್ವೋ? ನಾವ್ ಈ ರೀತಿ ಏನಾಗಿದೆ, ಒಂದು ಭಾರತದ ಪದ್ಧತಿ ಪ್ರಕಾರ ಇದೆ, ಒಂದು ಅಂತಾರಾಷ್ಟ್ರೀಯ ಪದ್ಧತಿ ಪ್ರಕಾರ ಇದ್ದಾಗ ನಾವ್ ಏನ್ ಮಾಡ್ತೀವಿ, ಅದನ್ನ ಎರಡು ಬೇರೆ ಬೇರೆ ಸ್ಥಾನ ಬೆಲೆಗಳಾಗ್ತವೆ. ಅಂದ್ರೆ ಬೇರೆ ಬೇರೆ ಪದ್ಧತಿಯ ಪ್ರಕಾರ ಸ್ಥಾನ ಬೆಲೆಗಳಾಗ್ತವೆ. ಅವನ್ನ ಏನ್ ಮಾಡ್ತೀವಿ, ಒಂದೇ ಸ್ಥಾನದ ಬೆಲೆ ಪ್ರಕಾರ ಅವನ್ನ ಕನ್ವರ್ಟ್ ಮಾಡಿದೀನಿ. ಸೊ ಇಲ್ಲಿ ಏನ್ ಮಾಡಿದೀನಿ, 10 ಲಕ್ಷನ ಆಸ್ ಇಟ್ ಈಸ್ ಇಟ್ಟು 1 ಮಿಲಿಯನ್ ಅದೇನ್ ಕೊಟ್ಟಿದಾರಲ್ಲ ಅದನ್ನ ಏನ್ ಮಾಡಿದೀನಿ, ಭಾರತದ ಪದ್ಧತಿಯ ಪ್ರಕಾರ ಕನ್ವರ್ಟ್ ಮಾಡಿದೀನಿ. ಸೊ 1 ಮಿಲಿಯನ್ ಮೌಲ್ಯ ನಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಎಷ್ಟಿದೆ, 10 ಲಕ್ಷ ಇದೆ. ಹಾಗಾಗಿ ಎರಡು ಸಮವಾಗಿ ಇರೋದ್ರಿಂದ ಚಿಹ್ನೆ ಏನಿದೆ, ಸಮವಾಗಿರುವಂತ ಚಿಹ್ನೆಯನ್ನ ನೀವು ನೋಡಬಹುದು. ಅರ್ಥ ಆಯ್ತಾ? ಸೊ ಇಲ್ಲಿ ನಾವ್ ಏನ್ ಮಾಡಿದ್ವಿ, ಭಾರತದ ಪದ್ಧತಿಯ ಪ್ರಕಾರ ಮತ್ತು ಅಂತಾರಾಷ್ಟ್ರೀಯ ಪದ್ಧತಿಯ ಪ್ರಕಾರ ಒಂದಿಷ್ಟು ಕೊಟ್ಟಿರುವಂತ ಸಂಖ್ಯೆಗಳನ್ನ ನಾವು ಹೋಲಿಕೆ ಮಾಡಿ ಯಾವ್ದು ದೊಡ್ಡದು ಚಿಕ್ಕದು ಸಮಾನವಾಗಿದೆ ಅಂತ ಕಂಡು ಹಿಡಿದ್ವಿ. ಓಕೆ. ಸೊ ಈಗ ಮುಂದಿನ ವಿಷಯಕ್ಕೆ ಹೋಗೋಣ. ಅದ್ ಯಾವುದು ಅಂದ್ರೆ ನಿಖರ ಮತ್ತು ಅಂದಾಜ ಮೌಲ್ಯಗಳು, ಎಕ್ಸಾಕ್ಟ್ ಅಂಡ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ ನಾವು. ಹೌದಾ? ಸೊ ನಿಖರ ಮತ್ತು ಅಂದಾಜು ಮೌಲ್ಯಗಳು ಅಂದ್ರೆ ಏನು, ಇದು ಯಾವ ರೀತಿ ಇರ್ತಾವೆ, ಇದ್ರ ಬಗ್ಗೆ ನಾವಿಲ್ಲಿ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣಂತೆ. ಓಕೆ. ನಿಖರ ಮತ್ತು ಅಂದಾಜ ಮೌಲ್ಯಗಳು. ಪಾರ್ಟಿಗಾಗಿ ಪಿಜ್ಜಾ ಆರ್ಡರ್ ಮಾಡುವುದು. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ, ಒಂದು ಪಾರ್ಟಿ ಇದೆ, ಹೌದಾ, ಪಾರ್ಟಿ ಆರ್ಗನೈಸ್ ಆಗಿದೆ, ಹೌದಾ. ಸೊ ಅಲ್ಲಿ ನಾನು ಏನ್ ಹಾಕ್ತಾ ಇದ್ದೀನಿ, ಒಂದು ಪಿಜ್ಜಾನ ಆರ್ಡರ್ ಹಾಕ್ತಾ ಇದೀವಿ. ಎಲ್ರಿಗೂ ಪಿಜ್ಜಾ ಸೇರ್ತದ? ಎಷ್ಟ್ ಜನ ಪಿಜ್ಜಾನ ತಿಂದಿದ್ದಾರೆ? ಮೇಡಮ್ ಹೀಗ್ ಕೇಳ್ತಿರಲ್ಲ, ಮಕ್ಳಿಗೆ ಇಷ್ಟಾನೇ ಅಲ್ಲ, ನಮ್ಗೆಲ್ರಿಗೂ ಇಷ್ಟಾನೇ, ಹೌದಾ? ಎಸ್. ಬಹಳ ತಿನ್ಬಾರ್ದು ಮಕ್ಳೇ. ಓಕೆ. ಯಾವಾಗಾದ್ರೂ ಒಮ್ಮೆ ತಿಂದ್ರೆ ನಡೆಯುತ್ತೆ, ಬಟ್ ಬಹಳಷ್ಟು ತಿಂದ್ರೆ, ಪಿಜ್ಜಾ ರೆಗ್ಯುಲರ್ ಆಗಿ ತಿಂದ್ರೆ ಏನಾಗುತ್ತೆ, ನಿಮ್ಮ ಒಂದು ಜೀರ್ಣಕ್ರಿಯೆಗೆ ತ್ರಾಸ ಆಗುತ್ತೆ. ಓಕೆ. ಸೊ ಇಲ್ಲಿ ಪಾರ್ಟಿಗಾಗಿ ನಾವ್ ಏನ್ ಮಾಡ್ತಾ ಇದೀವಿ, ಪಿಜ್ಜಾನ ಆರ್ಡರ್ ಹಾಕ್ತಾ ಇದೀವಿ. 10 ಜನರು ಪಾರ್ಟಿಗೆ ಬರುತ್ತಿದ್ದಾರೆ ಮತ್ತು ಪ್ರತಿ ಪಿಜ್ಜಾದಲ್ಲಿ 3 ತುಂಡುಗಳಿವೆ. ಹಾಗಾದ್ರೆ ಒಟ್ಟು ಎಷ್ಟು ಪಿಜ್ಜಾಗಳನ್ನು ಆರ್ಡರ್ ಮಾಡಬೇಕು? ನಾನ್ ಪಾರ್ಟಿಗೆ ಎಷ್ಟು ಜನರನ್ನ ಕರೆದಿದ್ದೇನೆ ಮಕ್ಳೇ? 10 ಜನರಿಗೆ ಕರ್ತಾ ಇದ್ದೀನಿ. 10 ಜನರು ಏನಾಗ್ತಾ ಇದ್ದಾರೆ, ಪಾರ್ಟಿಗೆ ಬರ್ತಿದ್ದಾರೆ, ಹೌದಾ. ಒಂದ್ ಪಿಜ್ಜಾಲಿ ಎಷ್ಟು ತುಂಡಿರ್ತವೆ, 3 ತುಂಡುಗಳಿರ್ತವೆ. ಅಂದ್ರೆ 3 ಸ್ಲೈಸಸ್ ಇರ್ತವೆ ಒಂದ್ ಪಿಜ್ಜಾದಲ್ಲಿ. ಈಗ 10 ಜನರಿಗೆ ಆಗುವಂಗ ನಾನು ಎಷ್ಟು ಪಿಜ್ಜಾನ ಆರ್ಡರ್ ಹಾಕ್ಬೇಕು? ಒಬ್ಬ ಮನುಷ್ಯಗೆ ಒಂದೇ ತುಂಡು ಅಥವಾ ಒಂದೇ ಸ್ಲೈಸ್ ಕೊಡ್ತೀನಿ ಅಂತ ತಿಳ್ಕೊಳ್ರಿ. ಒಂದ್ ಪಿಜ್ಜಾದಲ್ಲಿ 3 ತುಂಡುಗಳು ಬರ್ತಾವೆ. ಹಾಗಾದ್ರೆ ನಾನು ಎಷ್ಟು ಪಿಜ್ಜಾನ ಆರ್ಡರ್ ಹಾಕ್ಬೇಕು? ಸ್ವಲ್ಪ ವಿಚಾರ ಮಾಡ್ಬೇಕು ಎಲ್ರು. 10 ಏನ್ ಮಾಡ್ತೀನಿ, 10 ಜನರನ್ನ ಏನ್ ಮಾಡ್ತೀನಿ, ಡಿವೈಡೆಡ್ ಬೈ 3. ಯಾಕಂದ್ರೆ ಒಂದ್ ಪಿಜ್ಜಾದಲ್ಲಿ ಏನಿರ್ತವೆ, 3 ತುಂಡುಗಳಿರ್ತವೆ, ಹೌದಾ. ಸೊ 10 ಡಿವೈಡೆಡ್ ಬೈ 3 ಮಾಡಿದ್ರೆ ಎಷ್ಟು ಪಿಜ್ಜಾಗಳನ್ನ ತರಿಸ್ಬೇಕು ನಾವು? 3.3333 ಪಿಜ್ಜಾಗಳು ತರಿಸ್ಬೇಕು. ಈಗ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಪಿಜ್ಜಾದ ಸಂಖ್ಯೆಯನ್ನು ಪೂರ್ಣ ಸಂಖ್ಯೆಯಲ್ಲಿ ತೆಗೆದುಕೊಳ್ಳಬೇಕಾದ್ದರಿಂದ ನಾವೇನ್ ಮಾಡ್ಬೇಕಾಗ್ತದೆ, 3.333 ಅನ್ನು ಮೇಲಿನ ಪೂರ್ಣ ಸಂಖ್ಯೆ ಅಂದಾಜಿಸಿದಾಗ 4 ಪಿಜ್ಜಾಗಳು ಬೇಕಾಗುತ್ತವೆ. ಸೊ ನನಗ್ ಒಂದ್ ವಿಷಯ ಹೇಳಿ, ಈಗ 10 ಡಿವೈಡೆಡ್ ಬೈ 3 ಮಾಡಿದ್ವಿ ನಾವು, ಹೌದಾ. 10 ಡಿವೈಡೆಡ್ ಬೈ 3 ಮಾಡಿದಾಗ ನನಗೆ 3.333 ಪಿಜ್ಜಾಗಳು ಬೇಕು ಅಂತ ಗೊತ್ತಾಯ್ತು. ಈಗ 3.333 ಪಿಜ್ಜಾ ಆರ್ಡರ್ ಮಾಡ್ಲಿಕ್ಕೆ ಸಾಧ್ಯವೇ? ನೀವು ಹೇಳ್ಬಹುದಾ, ನನಗೆ 3.333 ಪಿಜ್ಜಾ ಕೊಡಿ ಅಂತ ನೀವು ಹೋಟೆಲ್ದವ್ರಿಗೆ ಕಾಲ್ ಮಾಡಿ ಹೇಳ್ಬೋದಾ? ಬರುತ್ತಾ? ಬರುದಿಲ್ಲ.
ಸಾಧ್ಯನೇ ಇಲ್ಲ. ಹೌದಾ ಇಲ್ಲೋ? 3 ಪಿಜ್ಜಾ ಅವ್ರು ಕೊಡ್ಬೋದು. ಮೇಲಿಂದು 0.333 ಭಾಗ ಹೇಗ್ ಮಾಡ್ತಾರ ಅವ್ರು? ಮಾಡೋದೇ ಇಲ್ಲ ಅವ್ರು. ಹೌದಾ ಇಲ್ವೋ? ಸೊ ಅವಾಗ ನಾವ್ ಏನ್ ಮಾಡ್ತೀವಿ? 3.333 ಪಿಜ್ಜಾ ತರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನ್ ಏನ್ ಮಾಡ್ತೀನಿ? 3.33 ಪಿಜ್ಜಾ ಬದ್ಲಿ ನಾನ್ ಏನ್ ಮಾಡ್ತೀನಿ? 4 ಪಿಜ್ಜಾಗನ್ನ ಆರ್ಡರ್ ಹಾಕ್ತೀನಿ. ಬರೀ 3 ಅಷ್ಟೇ ಹಾಕ್ಬೋದಲ್ಲ, 4 ಯಾಕೆ ಹಾಕೋಣ? ಈಗ ಕೇವಲ 3 ಪಿಜ್ಜಾ ಹಾಕಿದ್ರೆ ಏನಾಗುತ್ತೆ? ಒಂದ್ ಪಿಜ್ಜಾದಲ್ಲಿ 3 ಸ್ಲೈಸ್. ಸೊ ಒಟ್ಟಾರೆ 3 ಪಿಜ್ಜಾದಲ್ಲಿ ಎಷ್ಟು ಸ್ಲೈಸ್ ಬಂದಂಗ ಅದು? 9 ಸ್ಲೈಸ್ ಬರ್ತವೆ. ನನ್ ಕಡೆ ಪಾರ್ಟಿಗೆ ಬರೋ ಜನರು ಎಷ್ಟು? 10 ಜನರು. 9 ಸ್ಲೈಸ್ ಇದ್ರೆ ಕೇವಲ 9 ಜನ ಮಾತ್ರ ತಿನ್ಬೋದು. 10ನೇದವನಿಗೆ ಏನ್ ಕೊಡ್ಲಿ? ಅವ್ನ್ ಬೈದ್ ಹೋಗಲ್ವಾ ನನಗೆ? ಹೌದಾ ಇಲ್ವೋ? ಹಾಗಾಗಿ ನಾನು ಕೇವಲ 3 ಪಿಜ್ಜಾ ಆರ್ಡರ್ ಹಾಕಲ್ಲ. ನಾನು ಏನ್ ಮಾಡ್ತೀನಿ? 4 ಪಿಜ್ಜಾ ಆರ್ಡರ್ ಹಾಕ್ತೀನಿ. ಯಾಕಂದ್ರೆ 10 ಜನರಿಗೆ ಸಿಗಬೇಕಲ್ಲ, ಅದಕ್ಕೆ. ಸೊ ಉತ್ತರ ಏನ್ ಬಂತು? 4 ಪಿಜ್ಜಾಗಳು ಬಂತು. ನಿಮ್ಮ ಬಳಿ 500 ರೂಪಾಯಿ ಇದೆ. ಇದು ಮೊದಲನೇ ಒಂದು ಉದಾಹರಣೆ. ನಾನು ಒಂದು ಪಿಜ್ಜಾ ಆರ್ಡರ್ ಹಾಕೋ ಉದಾಹರಣೆ ಕೊಟ್ಟೆ. ಓಕೆ, ಈಗ ಎರಡನೇ ಪ್ರಸಂಗಕ್ಕೆ ಬರೋಣ. ನಿಮ್ಮ ಬಳಿ 500 ರೂಪಾಯಿ ಇದೆ ಮತ್ತು ತಲಾ 70 ರೂಪಾಯಿ ಬೆಲೆಯ ನೋಟ್ಬುಕ್ ಗಳನ್ನು ಖರೀದಿಸಲು ಬಯಸುತ್ತೀರಿ. ಸೊ ನೀವೇನ್ ಮಾಡ್ತಾ ಇದ್ರಿ? ನಿಮ್ಮ ಕಡೆ ಎಷ್ಟು ಹಣವನ್ನ ಕೊಟ್ಟಿದ್ದಾರೆ? ನಿಮ್ ತಂದೆ ತಾಯಿ 500 ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ. ಅವ್ರು ನಿಮ್ಗೆ ಏನ್ ಹೇಳಿದ್ದಾರೆ? 70 ರೂಪಾಯಿ ಬೆಲೆ ಇರುವಂತಹ ಒಂದು ನೋಟ್ಬುಕ್ ಗಳನ್ನ, ನಿನ್ಗೆ ಎಷ್ಟು ಬೇಕೋ ಅಷ್ಟು ನೋಟ್ಬುಕ್ ಗಳನ್ನ ಖರೀದಿಸ್ಕೊಂಡ್ ಬಾ ಅಂತ ಹೇಳಿದ್ದಾರೆ. ಈಗ 500 ರೂಪಾಯಲ್ಲಿ 70 ರೂಪಾಯಿ ಇರುವಂತಹ ಎಷ್ಟು ನೋಟ್ಬುಕ್ ಗಳು ಬರ್ತಾವೆ? ಸೊ ನಾನೇನ್ ಮಾಡ್ತೀನಿ? 500 ರೂಪಾಯಿನ ಡಿವೈಡೆಡ್ ಬೈ 70 ರೂಪಾಯಿ ಮಾಡ್ತೀನಿ. ಸೊ ನನಗೆ ಒಟ್ಟಾರೆ ಎಷ್ಟು ನೋಟ್ಬುಕ್ ಗಳು ಬರಬಹುದು? 7.14 ನೋಟ್ಬುಕ್ ಗಳು ನಾನೇನ್ ಮಾಡ್ಬೋದು? ಖರೀದಿ ಮಾಡ್ಬೋದು. ಅಂಗಡಿಕಾರರ ಕಡೆಂತ್ರ 500 ರೂಪಾಯಿಗೆ ಎಷ್ಟು ನೋಟ್ಬುಕ್ ಬರ್ತವೆ? 70 ರೂಪಾಯಿದು 7.14 ನೋಟ್ಬುಕ್ ಗಳು ಬರ್ತಾವೆ. ನೀವು ಒಂದು ನೋಟ್ಬುಕ್ ನ ಭಾಗವನ್ನು ಖರೀದಿಸಲು ಸಾಧ್ಯವಿಲ್ಲ ಮತ್ತು ನಿಮ್ಮ ಬಜೆಟ್ಗಿಂತ ಹೆಚ್ಚಿನ ಹಣವನ್ನು ಖರ್ಚು ಮಾಡಲು ಸಾಧ್ಯವಿಲ್ಲ. ಆದದ್ದರಿಂದ 7.14 ಅನ್ನು ಕೆಳಗಿನ ಪೂರ್ಣ ಸಂಖ್ಯೆಗೆ ಅಂದಾಜಿಸಿದಾಗ 7 ನೋಟ್ಬುಕ್ಗಳು ಸಿಗುತ್ತವೆ. ಈಗ 7.14 ಅಂತ ಬಂದಿದೆ. ನಿಮಗೆ ಅಂಗಡಿಕಾರರು 7.14 ನೋಟ್ಬುಕ್ ನ ಕೊಡ್ತಾನ? ನನಗೆ 500 ರೂಪಾಯಿಗೆ 7.14 ನೋಟ್ಬುಕ್ಸ್ ಕೊಡಿ ಅಂತ ನೀವು ಹೋಗಿ ಅಂಗಡಿಕಾರರಿಗೆ ಕೇಳಿದಾಗ ಅವ ನಿಮ್ಗೆ ಪ್ರಶ್ನೆ ಒಂದು ಎಕ್ಸ್ಪ್ರೆಷನ್ ಇಟ್ಕೊಂಡು, ಇದು ಹೇಗ್ ಬರುತ್ತೆ ಸರ್, ಇದು ಬರೋದೇ ಇಲ್ಲಲ್ಲ ಅಂತ ಹೇಳ್ತಾನೆ. ಹೌದಾ ಇಲ್ವೋ? ಹಾಗಾಗಿ ನೀವ್ ಏನ್ ಮಾಡ್ಲಿಕ್ಕೆ ಸಾಧ್ಯ? 7.14 ನೋಟ್ಬುಕ್ ಗಳನ್ನು ತರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ? ಅದನ್ನ ಕೆಳಗಿನ ಪೂರ್ಣ ಸಂಖ್ಯೆಗೆ ಅಂದಾಜಿಸ್ತೀನಿ. 7 ನೋಟ್ಬುಕ್ ಮಾತ್ರನ ತರಬಹುದು ಅಂತ 7 ನೋಟ್ಬುಕ್ ತರಿಸ್ತೀನಿ. ಹೌದಾ? 8 ನೋಟ್ಬುಕ್ ಯಾಕೆ ತರ್ಲಿಕ್ಕೆ ಸಾಧ್ಯ ಇಲ್ಲ? ಪೂರ್ಣ ಸಂಖ್ಯೆ ಮೇಲಿಂದಕ್ಕೆ ಯಾಕೆ ನಾವು ಅಂದಾಜಿಸ್ಲಿಕ್ಕೆ ಸಾಧ್ಯ ಇಲ್ಲ? ಯಾಕಂದ್ರೆ ನಿಮ್ ಕಡೆ ಏನ್ ಕಡಿಮೆ ಇದೆ? ಹಣ ಕಡಿಮೆ ಇದೆ. ಹೌದಾ ಇಲ್ವೋ? 500 ರೂಪಾಯಿ ಕೇವಲ ನಿಮ್ಗೆ ಇರೋದು. ನೀವು 8 ನೋಟ್ಬುಕ್ ತಗೊಳ್ಳಿಕ್ ಹೋದ್ರೆ ಎಷ್ಟಾಗತ್ತೆ ಅದು? 8 ಇಂಟು 70 ರೂಪಾಯಿ 560 ರೂಪಾಯಿ ಆಗುತ್ತೆ. ಆದ್ರೆ ನಿಮ್ ಕಡೆ ಕೇವಲ ಇರೋದು 50 ರೂಪಾಯಿ ಸಾರಿ 500 ರೂಪಾಯಿ ಮಾತ್ರ. ಸೊ 8 ನೋಟ್ಬುಕ್ ಅರೆ ಕೊಡೋದಿಲ್ಲ, ಹಣ ಕಡಿಮೆ ಇದೆ ಅಂತ. ಹಾಗಾಗಿ ನೀವೇನ್ ಮಾಡ್ತೀರಿ? ಕೆಳಗಿನ ಪೂರ್ಣ ಸಂಖ್ಯೆಗೆ ಅಂದಾಜಿಸ್ಕೊಂಡು 7 ನೋಟ್ಬುಕ್ ಗಳು ಸಿಗುತ್ತವೆ ಅಂತ 7 ನೋಟ್ಬುಕ್ ಗಳನ್ನ ತರ್ತೀರಿ. ಸೊ 70 ರೂಪಾಯಿ ಇಂಟು 7 ನೋಟ್ಬುಕ್ ತಗೊಂಡ್ರೆ ಎಷ್ಟಾಗುತ್ತೆ? 490 ರುಪೀಸ್ ಆಗುತ್ತೆ. ಸೊ ನಮ್ಮ ಉತ್ತರ 7 ನೋಟ್ಬುಕ್ ಗಳ ಆಯ್ತು. ರಸ್ತೆ ಪ್ರಯಾಣವು 2 ಗಂಟೆ 30 ನಿಮಿಷಗಳನ್ನು ತೆಗೆದುಕೊಳ್ಳುವುದಾದರೆ ಅಂದಾಜು ಪ್ರಯಾಣದ ಸಮಯ ಎಷ್ಟು ಗಂಟೆಗಂತ ಹೇಳ್ತೀರಿ? ಇಲ್ಲಿ ನಾವು 3ನೇ ಉದಾಹರಣೆ ನೋಡ್ತಾ ಇದ್ದೀನಿ ಮಕ್ಳೇ. ರಸ್ತೆ ಪ್ರಯಾಣ ಎಷ್ಟಿದೆ? 2 ತಾಸು 30 ನಿಮಿಷ ಆಗಿದೆ. ಸೊ ಅಂದಾಜು ಪ್ರಯಾಣ ನೀವು ಎಷ್ಟು ಗಂಟೆಗಳಂತ ತೋರಿಸ್ತೀರಿ? ಸಾಮಾನ್ಯ ವೇಳಾಪಟ್ಟಿ ಒಂದು ಅಂದಾಜು ನೀಡಲು ನಾವೇನ್ ಹೇಳ್ತೀವಿ? 3 ಗಂಟೆಗಳ ತನ ಬೇಕು, 3 ಗಂಟೆಗಳು ಸೂಕ್ತವಾಗಿದೆ ಅಂತ ಹೇಳ್ತೀವಿ. ಯಾಕಂದ್ರೆ ಹೋಗ್ತಾ ಇರ್ತೀವ, ಕಾರ್ನಲ್ಲಿ ಹೋಗ್ತಾ ಇದೀವಿ ಅಂದ್ರೆ ನಡು ಚಹಾ ಕುಡಿಲಿಕ್ಕೋ ಅಥವಾ ನಾಷ್ಟ ಮಾಡ್ಲಿಕ್ಕೋ ನಿಲ್ಲಿಸ್ತೀವಿ. ಹೌದಾ? ಅಥವಾ ಟ್ರಾಫಿಕ್ ಹೆಚ್ಚಿಗೆ ಆದ್ರೆ ನಮ್ಗೆ ಲೇಟ್ ಆಗ್ಬೋದು. ಸೊ 2 ತಾಸು 30 ನಿಮಿಷಗಳ ಬದ್ಲಿ ನಾವೇನಂತ ಹೇಳ್ತೀವಿ? 3 ತಾಸ ಸೂಕ್ತವಾಗಿದೆ ಅಂತ ಏನ್ ಮಾಡ್ತೀವಿ? 3 ಗಂಟೆಗಳು ಅಂತ ಹೇಳ್ತೀವಿ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ನಾವು 3 ಉದಾಹರಣೆಗಳನ್ನ ನೋಡಿದ್ವಿ. ಒಂದು ಪಿಜ್ಜಾ ಆರ್ಡರ್ ಅನ್ನ, ಪಾರ್ಟಿಗೆ ಪಿಜ್ಜಾ ಆರ್ಡರ್ ಹಾಕೋದು, ನಂತರ
500 ರೂಪಾಯಿಯಲ್ಲಿ ನೀವೇನ್ ಮಾಡ್ತೀರಿ 7 ನೋಟ್ಬುಕ್ಗಳ ಒಂದು ಖರೀದಿ ಮಾಡುವಂತ ಪ್ರಸಂಗ. ಮೂರನೇದ್ದು, ಪ್ರಯಾಣ ಮಾಡೋ ಸಮಯದಲ್ಲಿ ನೀವು ಒಂದು ಪರ್ಟಿಕ್ಯುಲರ್ ಜರ್ನಿಯನ್ನ ಅಥವಾ ಒಂದು ದಾರಿಯನ್ನ ಎಷ್ಟೊತ್ತಿನಲ್ಲಿ ಮುಟ್ಟಬಹುದು ಅಂತ ಅದರ ವೇಳೆ ಏನಿದೆ ಅಂದಾಜ್ ಮೇಲೆ ಹೇಳ್ತೀರಿ. ಹೌದಾ? ಈ ಮೂರೂ ಮೇಲಿನ ಉದಾಹರಣೆಗಳಲ್ಲಿ ನಾವು ಏನು ಮಾಡಿದ್ದೆವು? ಸೊ ಇದ್ರ ಬಗ್ಗೆ ನೀವು ಒಂದಿಷ್ಟು ವಿಚಾರ ಮಾಡ್ಬೇಕು. ಓಕೆ, ಉದಾಹರಣೆಯನ್ನ ನಿಮ್ಗೆ ಕೊಟ್ಟಿದ್ದೀನಿ. ಹೌದಾ? ನಾವು ಕೆಲವೊಂದು ಕಡೆ ಏನ್ ಮಾಡಿದೇವಿ, ಅಂದಾಜಿನ ಪ್ರಕಾರ ಪೂರ್ಣ ಸಂಖ್ಯೆಗಳಿಗೆ ನಾವ್ ಏನ್ ಮಾಡಿದೇವಿ, ಅದನ್ನ ಕನ್ವರ್ಟ್ ಮಾಡಿದ್ವಿ. ಹೌದೋ ಇಲ್ವೋ? ಸೊ ಈ ಒಂದು ಉದಾಹರಣೆಗಳ ಬಗ್ಗೆ ವಿಚಾರ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಸೊ ಇವತ್ತಿನ ಒಂದು ಸೆಷನ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಕ್ಳೇ. ಇವತ್ತಿನ ಸೆಷನ್ ಅಲ್ಲಿ ಏನ್ ಮಾಡಿದ್ವಿ ನಾವು? ಮೊದ್ಲಿಗೆ ಹೋಲಿಕೆ ಮಾಡಿದ್ವಿ. ಹೌದಾ? ಹೋಲಿಕೆ ಮಾಡಿ ಸಂಖ್ಯೆಗಳ ಒಂದು ಹೋಲಿಕೆ, ಭಾರತ ಪದ್ಧತಿ ಮತ್ತು ಅಂತಾರಾಷ್ಟ್ರ ಪದ್ಧತಿಯ ಪ್ರಕಾರ ಹೋಲಿಕೆ ಮಾಡಿ ಲೆಸ್ ದೆನ್, ಗ್ರೇಟರ್ ದೆನ್ ಮತ್ತು ಈಕ್ವಲ್ ಟು ಸಿಂಬಲ್ಸ್ ಗಳನ್ನ ಹಾಕಿ ನಾವೇನ್ ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ. ನಂತರ ನಿಖರ ಮತ್ತು ಅಂದಾಜು, ಹೌದಾ, ನಿಖರ ಮತ್ತು ಅಂದಾಜು ಮೌಲ್ಯಗಳ ಒಂದಿಷ್ಟು ಉದಾಹರಣೆಗಳನ್ನ ನೋಡಿದ್ವಿ ಮಕ್ಳೇ. ಹೌದಾ? ಇವೆರಡನ್ನ ನೋಡಿದ್ವಿ. ಸೊ ಇವತ್ತಿನ ಸೆಷನ್ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಈಗ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಅದ್ಯಾವುದು ಅಂದ್ರೆ ಕ್ರಿಟಿಕಲ್ ಥಿಂಕಿಂಗ್, ವಿಮರ್ಶಾತ್ಮಕ ಚಿಂತನೆ. ಹೌದಾ? ಸೊ ಈಗಾಗ್ಲೇ ನಿಮ್ಗೆ ಕ್ರಿಟಿಕಲ್ ಥಿಂಕಿಂಗ್ ಬಗ್ಗೆ ಬಹಳಷ್ಟು ಮಾಹಿತಿ ಇದೆ ಅಂತ ಅನ್ಕೋತೀನಿ. ಹೌದಾ? ಎಸ್. ಸೊ ಕ್ರಿಟಿಕಲ್